ಕಡೆಗೋಲು ಹಿಡಿದು ನಿಂತ ಉಡುಪಿ ಕೃಷ್ಣನಿಗೆ ಮಕರ ಸಂಕ್ರಾಂತಿಯ ದಿನ ಪ್ರತಿಷ್ಠಾ ಉತ್ಸವದ ವಿಶೇಷ. ಮಕರ ಸಂಕ್ರಾಂತಿ ಎಂದೇ ಆಚಾರ್ಯ ಮಧ್ವರು ಕೃಷ್ಣದೇವರನ್ನ ಪ್ರತಿಷ್ಠಾಪಿಸಿದ್ರು. ಹಾಗಾಗಿ ಸಪ್ತೋತ್ಸವ ಸಹಿತ ಕೃಷ್ಣನಿಗೆ 3 ತೇರಿನ ಉತ್ಸವ ಶತಮಾನಗಳಿಂದ ನಡೆದುಕೊಂಡು ಬರ್ತಾ ಇದೆ. ಈ ಬಾರಿಯೂ ಅತ್ಯಂತ ವೈಭವದಿಂದ ರಥೋತ್ಸವ ನಡೆಯಿತು. ಆದರೆ ಅಕಾಲಿಕವಾಗಿ ಮಳೆ ಸುರಿದ ಕಾರಣ ಭಕ್ತರ ಸಂಭ್ರಮ ಮಾತ್ರ ಕಳೆಗುಂದಿತು. ಸರಿಯಾಗಿ ತೇರು ಹೊರಡುವ ವೇಳೆಯಲ್ಲಿ ಗುಡುಗು ಸಿಡಿಲು ಸಹಿತ ತುಂತುರು ಮಳೆ ಆರಂಭವಾಯಿತು. ಆದರೆ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಭಕ್ತರು 3 ತೇರಿನ ಉತ್ಸವಕ್ಕೆ ಸಾಕ್ಷಿಯಾದರು. ಉಲ್ಲಾಸ ಉತ್ಸಾಹದಿಂದ ರಥ ಎಳೆದು ಖುಷಿಪಟ್ಟರು. ಹರೇ ಕೃಷ್ಣ ಗೋವಿಂದ ಎಂದು ಅತ್ಯುತ್ಸಾಹದಿಂದ ರಥವನ್ನೆಳೆದರು. ಮಕರ ಸಂಕ್ರಾಂತಿಯ 5 ದಿನ ಮುಂಚಿತವಾಗಿ ಸಪ್ತೋತ್ಸವ ನಡೆಸಲಾಗುತ್ತೆ. 6ನೇ ದಿನ 3 ತೇರಿನ ಉತ್ಸವ ನಡೆದರೆ 7ನೇ ದಿನಕ್ಕೆ ಚೂರ್ಣೋತ್ಸವ ನಡೆಯುವ ಸಂಪ್ರದಾಯ. ಮಕರ ಸಂಕ್ರಾಂತಿ ಉತ್ಸವ ವೇಳೆ ಬ್ರಹ್ಮರಥದಲ್ಲಿ ಕೃಷ್ಣದೇವರು ವಿರಾಜಮಾನರಾದರೆ ಗರುಡ ಹಾಗೂ ಮಹಾಪೂಜಾ ರಥಗಳಲ್ಲಿ ಮುಖ್ಯ ಪ್ರಾಣ ಚಂದ್ರೇಶ್ವರ, ಅನಂತೇಶ್ವರ ದೇವರ ವೈಭವದ ಮೆರವಣಿಗೆ ನಡೆಯುತ್ತದೆ. ತುಂತುರು ಮಳೆಯ ನಡುವೆಯೂ ಪಟಾಕಿ ಸಿಡಿಸಿ ಸಂಭ್ರಮದಿಂದ ಕೃಷ್ಣದೇವರ ಮೆರವಣಿಗೆ ನಡೆಸಲಾಯಿತು. 3 ತೇರಿನ ಮಹೋತ್ಸವಕ್ಕೂ ಮುನ್ನ ಮಧ್ವ ಸರೋವರದಲ್ಲಿ ಕೃಷ್ಣ ಮುಖ್ಯ ಪ್ರಾಣರ ತೆಪ್ಪೋತ್ಸವ ಜರುಗಿತು. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಹಾಗೂ ವಿದೇಶಗಳಿಂದ ಆಗಮಿಸಿದ್ದ ಅವರ ಅಭಿಮಾನಿಗಳು ಉತ್ಸವದಲ್ಲಿ ಪಾಲ್ಗೊಂಡರು. ಮಕರ ಸಂಕ್ರಾಂತಿಯ ಉತ್ಸವದ ದಿನ ಮಳೆ ಬರೋದು ಅಪರೂಪ. ಈ ತಲೆಮಾರಿನ ಜನ ಹಿಂದೆಂದೂ ಕಂಡಿರದ ಈ ಅಪರೂಪದ ವಿದ್ಯಮಾನ ಮಂಗಳಕರವಾಗಿರಲಿ ಎಂದು ಕೃಷ್ಣ ಭಕ್ತರು ಹಾರೈಸುತ್ತಿದ್ದಾರೆ.